ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋಗಿಪಾಳ್ಯ ಗ್ರಾಮದಲ್ಲಿ ಬಮೂಲ್ನ ನಿರ್ದೇಶಕ HN ಅಶೋಕ್ ರವರು ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರುಗಳು ಭಾಗವಹಿಸಿದ್ದರು. ಬುದ್ಧಿವಂತರ ತವರೂರು ತಗ್ಗಿಕುಪ್ಪೆ. ಹೌದು ಸರ್. ರಂಗೇಗೌಡರಿರ್ಬೋದು, ರಂಗಯ್ಯನವರಾಗ್ಬೋದು, ರಂಗಯ್ಯನವರಿರ್ಬೋದು, ಮನೆಗೊಬ್ಬೊಬ್ಬರು ವಿದ್ಯಾವಂತರಾಗ್ಬೋದು ಇದ್ದಾರೆ. ಜನೋಪಯೋಗಿ ಸೇವೆ ತೊಡಗಿಸಿಕೊಂಡಿರ್ತಕ್ಕಂಥ ತಗ್ಗಿಕುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜೋಗಿಪಾಳ್ಯ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ತಾವು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ ಸರ್. ಈ ಯೋಜನೆ ಬಗ್ಗೆ ತಮ್ಮ ಆಶಯಗಳನ್ನು ಹಂಚಿಕೊಳ್ಳಿ ಸರ್. ಈಗ ತಾವಾಗಲೇ ಹೇಳ್ದಂಗೆ ತಗ್ಗಿಕುಪ್ಪೆ ಈ ಮಾಗಡಿ ತಾಲೂಕಿನ ಹಳೆ ಗ್ರಾಮಗಳಲ್ಲಿ ಒಂದು. ತಗ್ಗಿಕುಪ್ಪೆಗೆ ಇರ್ತಕ್ಕಂಥ ಈ ಗ್ರಾಮದ ಜೊತೆ ನಂಟಿಲ್ಲದೆ ಇರತಕ್ಕಂಥ ಗ್ರಾಮಗಳೇ ಇಲ್ಲ ಮಾಗಡಿ ತಾಲೂಕಿನವು. ಅಂಥ ಮೂಲ ಗ್ರಾಮ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜೋಗಿಪಾಳ್ಯದಲ್ಲಿ ಇವತ್ತು 40 ಲಕ್ಷ ರೂಪಾಯಿಗೆ ಜಿಲ್ಲಾ ಪಂಚಾಯಿತಿ ಗ್ರ್ಯಾಂಟ್ ವತಿಯಿಂದ ಒಂದು 150 ಮೀಟ್ರ್ CC ಚರಂಡಿ ಮತ್ತು 250 ಮೀಟ್ರು ಗ್ರಾಮ ಪರಿಮಿತಿಯಲ್ಲಿ ರಸ್ತೆಗೆ ಇವತ್ತು ಭೂಮಿ ಪೂಜೆಯನ್ನು ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಈ ಭಾಗದ ನಾಯಕರುಗಳ ಉಪಸ್ಥಿತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಯಾವ ಗ್ರಾಮದಲ್ಲೂ ಕೂಡ ಕನಿಷ್ಠ ನಾನು ಶಾಸಕನಾಗಿ, ಅದರೊಳಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಶಾಸಕನಾದ ನಂತರ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಗ್ರಾಮಕ್ಕೆ ಕನಿಷ್ಠ 1 ಕೋಟಿ ರೂಪಾಯಿಯ ಅನುದಾನ ಯಾವುದಾದ್ರೂ ರೂಪದಲ್ಲಿ, ಅದು ರಸ್ತೆ ಆಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗಾಗ್ಬೋದು, ಅಥವಾ ಶಾಲಾ ಅಭಿವೃದ್ಧಿಗಾಗ್ಬೋದು, ಇಂಥದ್ದು ನನ್ನಿಂದ ತಲುಪಬೇಕು. ಆ ಗ್ರಾಮದ ಜನಗಳ ಋಣನ ತೀರ್ಸಕ್ಕಂತೂ ಆಗಲ್ಲ. ಆದರೆ ಆ ನಿಟ್ಟಿನಲ್ಲಿ ಇದೊಂದು ಪ್ರಯತ್ನ ಅಂತಕ್ಕಂಥ MLA ಅವರ ಪರಿಕಲ್ಪನೆಯ ನಿಟ್ಟಿನಲ್ಲಿ ಮತ್ತು ಈ ಭಾಗದ ನಮ್ಮೆಲ್ಲ ಮುಖಂಡರುಗಳ ಒಂದು ಬೇಡಿಕೆಯಂತೆ ಇವತ್ತು ಇದಾಗ್ತಾ ಇರ್ತಕ್ಕಂಥದ್ದು. ಹಾಗೆ ನೋಡಿದ್ರೆ ಇನ್ನೂ ರಸ್ತೆಗಳು ಈ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಒಂದು ಕನಿಷ್ಠ ಎಲ್ಲ ನನ್ನ ತಮ್ಮ ಎಸ್ಟಿಮೇಟ್ ಮಾಡೋದು ಅವ್ನು ಹೇಳ್ತಾ ಇದ್ದ 1 ಕೋಟಿ ಬೇಕಾಗ್ಬೋದು, ಇನ್ನೂ 1 ಕೋಟಿ ಬೇಕಾಗ್ಬೋದು ಅಂತ. ಅದು ಈಗಲೇ ಸ್ವಲ್ಪ ಆತುರದ ಘೋಷಣೆ ಆಗ್ಬೋದು, ಆದರೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಿನ್ನೆ ನಮ್ಮ ಯಾವುದು ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ಗಳನ್ನ ಕಳಿಸಿ ಬಾಲಣ್ಣವ್ರನ್ನ ಉಳಿಕೆ ಕಾಮಗಾರಿ, ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಉಳಿಕೆ ಕಾಮಗಾರಿ ರಸ್ತೆಗಳೇನಿವೆ ಅವೆಲ್ಲವನ್ನು ಒಂದು ಪ್ಲ್ಯಾನು ಮತ್ತು ಎಸ್ಟಿಮೇಟ್ ಮಾಡಿ ತಗೊಬನ್ನಿ ಅಂತ ಹೇಳಿರ್ತಕ್ಕಂಥದ್ದು. ಇನ್ನೊಂದು 5-6 ತಿಂಗಳಲ್ಲಿ ಈ ಗ್ರಾಮದ ಮೂಲಭೂತ ಸಮಸ್ಯೆಗಳು ಅಂದರೆ ರಸ್ತೆ, ಚರಂಡಿ, ನೀರಿನ ವ್ಯವಸ್ಥೆಗೆ ಯಾವುದೇ ವ್ಯತ್ಯಾಸ ಅಥವಾ ತತ್ವಾರ ಇಲ್ದಂಗೆ ಕೆಲಸಗಳು ಮುಗಿತವೆ ಅಂತಕ್ಕಂಥ ಭಾವನೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರಿ, ಈಗ ಮಾಗಡಿನಲ್ಲಿ ಶಾಸಕರು ಯಾಕೆ ಗಮನಿಸ್ತಾ ಇಲ್ಲ? ಶುದ್ಧ ನೀರಿನ ಘಟಕಗಳನ್ನು ಸಾಕಷ್ಟು ಇದ್ದವೆಲ್ಲನೂ ಕೆಂಪೇಗೌಡ ಸರ್ಕಲ್ ಆಗಿರ್ಬೋದು, ಡೂಮ್ಲೆ ಸರ್ಕಲ್ ಆಗಿರೋದು ಅಲ್ಲಿ ತೆಗೆದುಬಿಟ್ಟಿದ್ದಾರೆ. ಹಾಗೂ ಕೆಲವು ಕಡೆ ಎಲ್ಲ ಕೆಟ್ಟೋಗ್ಬಿಟ್ಟಿದ್ದಾವೆ. ಯಾಕೆಂದರೆ ಜನ ಆಶ್ರಯ ಮಾಡಿರ್ತಕ್ಕಂಥದ್ದೇ ಶುದ್ಧ ನೀರಿಗೋಸ್ಕರನೇ. ಇವಾಗೆಲ್ಲನೂ ಅದು ಇಲ್ದೇ ಒಂದೊರಡೆ ಕೆಲಸ ಮಾಡ್ತಾರೆ. ಅಲ್ಲೂ ಕೂಡ ಲೈನ್ ಗಂಟೆ ನಿಂತ್ಕೊಳ್ಳೋ ಪರಿಸ್ಥಿತಿ ಇದೆ. ಯಾಕೆ ಶಾಸಕರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಮೊದಲನೇದಾಗಿ ನೀವು ಕೇಳಬೇಕಾಗಿರೋ ಪ್ರಶ್ನೆ ಶಾಸಕರು ಬಂದಾಗ ಕೇಳಬೇಕಾಗಿತ್ತು. ಆದರೂ ಅವರ ಪ್ರತಿನಿಧಿಯಾಗಿ, ಅವರ ಸಹೋದರನಾಗಿ, ಅಥವಾ ನಾನು ಒಬ್ಬ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಇಲ್ಲೊಬ್ಬ ನಮ್ಮ ತಮ್ಮಾಜಿ ಏನಾರು ಹೇಳಿದ್ರೆ ನಡೀತದೆ ಅಂತಕ್ಕಂಥ ಒಬ್ಬ ಸೇವಕನಾಗಿ ಇದು ಮೊದಲು ಟ್ರಸ್ಟ್ ಬೇರೆ ಬೇರೆ ಟ್ರಸ್ಟ್ ವತಿಯಿಂದ ಆಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಆಗಿದ್ದಂಥದ್ದು. ಇದು ಇಲ್ಲ ಜಿಲ್ಲಾ ಪಂಚಾಯಿತಿ ಆಗಲಿ ಅಥವಾ
ಬೇರೆ ಸರ್ಕಾರಿ ವಿವಿಧ ಇಲಾಖೆಗಳ ವತಿಯಿಂದ ಬಂದಂಥ ಅನುದಾನದಲ್ಲ ಇದು ಟ್ರಸ್ಟ್ ವತಿಯಿಂದ ಆಗಿದ್ದಂಥದ್ದು. ಇದು ನಾವು ಯಾವ ಟ್ರಸ್ಟ್ 2-3 ಟ್ರಸ್ಟ್ಗಳಿಂದ ಕೆಲವು ಕಡೆ ಆ ಊರಿನ ಹಾಲು ಡೈರಿಯವರು ಕೂಡ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವು ಗ್ರಾಮಗಳಲ್ಲಿ ಈಗ ಉದಾಹರಣೆಗೆ ಹುಲಿಕಟ್ಟೆ ಒಳಗಿದ್ದಂಥ ಶುದ್ಧ ನೀರನ್ನು ಹುಲಿಕಟ್ಟೆ ಹಾಲಿನ ಡೈರಿಯವರು ಮೇಂಟೈನ್ ಮಾಡ್ತಾಯಿದ್ರು. ಚಕ್ರಬಾವಿಲಿರ್ತಕ್ಕಂಥ ಶುದ್ಧ ನೀರಿನ ಘಟಕವನ್ನು ಚಕ್ರಬಾವಿ ಹಾಲು ಉತ್ಪಾದಕ ಸಹಕಾರ ಸಂಘ, ಯಾಕೆಂದರೆ ಪ್ರತಿನಿತ್ಯ ಆ ಊರಿಗೆ ಯಾರು ಬರ್ತಾರೋ ಬಿಡ್ತಾರೋ ರೈತರ ಜೀವನಾಡಿಯಾಗಿರ್ತಕ್ಕಂಥ ಹಾಲಿನ ಡೈರಿ ಬರ್ತಕ್ಕಂಥ ವರ್ಷದ ಲಾಭಾಂಶದಲ್ಲಿ ಅದನ್ನು ನಡೆಸ್ಕೊಂಡು ಹೋಗ್ಬೋದು ಅನ್ನೋಂಥ ದೊಡ್ಡ ತಿಳುವಳಿಕೆ ಧ್ಯೇಯದಿಂದ ಮಾಡಿದ್ದಂಥದ್ದು. ಅಂಥ ವ್ಯತ್ಯಾಸ ಉಂಟಾಗಿರ್ತಕ್ಕಂಥ ಕಡೆ ಕರೆಸಿ ನಾನು ಮಾತಾಡ್ತೀನಿ. ಮಾಗಡಿದು ಹೇಳ್ತಾ ಇದ್ದೀರಿ, ನಂದು ಕ್ಷಮೆ ಇರಲಿ, ನನಗೂ ಸರಿಯಾಗಿ ಮಾಹಿತಿ ಇರಲಿಲ್ಲ. ಅದನ್ನು ನಾನು ಸಂಬಂಧಪಟ್ಟವ್ರ ಜೊತೆ ಅದು ಟ್ರಸ್ಟ್ ವತಿಯಿಂದ ಆಗಿದ್ದರೆ, ನಮ್ಮ ಅಕಸ್ಮಾತ್ ಏನಾದ್ರು DK ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಗಿದ್ದರೆ ನಾನೇ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವ್ರಿಗೆ ಅಥವಾ ಸುರೇಶ್ ಅವ್ರಿಗೆ, ಹೆಚ್ಚಿನದಾಗಿ ನಮ್ಮ ಸುರೇಶ್ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಖಂಡಿತ ಅವರ ಕ್ರಮವನ್ನು ಮಾಡ್ತಾರೆ. ನಿಮ್ಮಿಂದನೇ, ವೆಂಕಟೇಶಣ್ಣನಿಂದನೇ ಆ ಮಾಹಿತಿನ ತೊಗೊಂಡು ಎಲ್ಲಿ ನಿಂತೈತೆ ಅದರ ಪುನರಾರಂಭಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮವನ್ನು ಖಂಡಿತವಾಗ್ಲೂ ಇಡ್ತೀನಿ ಸರ್. ಅದ್ರ ಬಗ್ಗೆ ಇಷ್ಟು ದಿನ ತಡವಾಗಿರೋದಕ್ಕೆ ಕ್ಷಮೆಯನ್ನು ಕೂಡ ಕೇಳ್ತೀನಿ ಸರ್. ಹಸು ಮತ್ತು ಕರುಗಳೇನಿದ್ದ ನಾಡು ಕರುನಾಡು ಅಂತಾರೆ. ತಾವು ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಹತ್ರ ತೊಟ್ಟಿಗಳು ಕಟ್ಟಿದ್ದಾರೆ, ಸ್ವಚ್ಛತೆ ಮಾಡಿರಲ್ಲ ಸರ್. ತುಂಬ ಕಡೆ ಗಮನಿಸಿದ್ದೀನಿ. ಯಾಕಂದರೆ ಹಸುಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ತೊಟ್ಟಿಯನ್ನು ಸ್ವಚ್ಛಗೊಳಿಸೋಕ್ಕೆ ಇದು ಪ್ರಯತ್ನ ಮಾಡಿದ್ದೀವಿ. ಇದು ಮಾರಣ್ಣವರು ನಾವೇನು ಮಾಡೋಣ ಅಂದರೆ ನಮಗೆ ಆ ಗ್ರಾಮದ ಪ್ರತಿಯೊಬ್ಬ ನಾಗರಿಕನಿಗೆ ಬರಬೇಕಾಗಿರ್ತಕ್ಕಂಥ ಪ್ರಜ್ಞೆ, ಅರಿವು, ಇದು ಪೌರ ಪ್ರಜ್ಞೆಯ ಒಳಗೆ ಒಂದು ಪ್ರಮುಖವಾದಂಥ ಪ್ರಜ್ಞೆ. ಇದೊಂದು ಪ್ರಜ್ಞೆ ನಮ್ಮೂರಿನಲ್ಲಿರ್ತಕ್ಕಂಥ ಚರಂಡಿ ಸರ್ಕಾರನೇ ಬಂದು ಕ್ಲೀನ್ ಮಾಡಲಿ ಅಂತನೋ, ನಮ್ಮ ಊರಿನ ಕೊನೆ ಪಕ್ಷ ಗೋವುಗಳ ಕುಡಿಯುವ ನೀರನ್ನು ವ್ಯವಸ್ಥೆಗೆ ಮಾಡಿರ್ತಕ್ಕಂಥ ಚರಂಡಿಯ ಅಥವಾ ನೀರು ತೊಟ್ಟಿಯನ್ನು ನಾವೇ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆಗ್ಬೋದು. ಇದನ್ನು PDO ಯಾರೋ ಬರಲಿ ಅಂತ ಕಾಯಂಥದ್ದು ನಾನು ನಾಗರಿಕರಲ್ಲಿ ಮಾಡ್ತಕ್ಕಂಥ ಮನವಿ. ಕೊನೆ ಪಕ್ಷ ಚರಂಡಿಯನ್ನು ಗ್ರಾಮ ಪಂಚಾಯತಿಯವ್ರಿಗೆ ಬರೋಣ. ಆದರೆ ಹಸುವಿನ ನೀರಿನ ಕುಡಿಯೋ ನೀರಿಗೆ ಮಾಡಿರ್ತಕ್ಕಂಥ ವ್ಯವಸ್ಥೆನ ಯಾರಾದರೂ ನಾವೇ ಒಬ್ರು ಮಾಡಿಬಿಟ್ರೆ ಆ ಪುಣ್ಯನೂ ಬರ್ತದೆ. ದಯಮಾಡಿ ಹಂಗೆ ಮಾಡ್ಕೊಳ್ಳಿ. ನಿಮ್ಮೂರಿಂದ ನೀರಿನ ತೊಟ್ಟಿನಾದ್ರೂ ತೊಳ್ಕೊಳ್ಳಿ ಅಂತಕ್ಕಂಥದ್ದು. ಕುಡಿಯೋ ನೀರಿಂದು ಅಂದರೆ ಹಸುವಿನ ಕುಡಿಯುವ ಗೋವಿನ ತೊಟ್ಟಿಯ ನಿರ್ಮಾಣ ಮಾಡ್ತೀರ, ಅದನ್ನ ನೀವು ತೊಳ್ಕೊಂಡು ಶುದ್ಧವಾಗಿ ಇಟ್ಕೊಳ್ಳಿ ಅಂತಕ್ಕಂಥದ್ದು ನನಗೆ ಆಯಾ ಗ್ರಾಮದ ನಾಗರಿಕರಲ್ಲಿ ನಾನು ಮನವಿ ಸರ್. ಇವಾಗ ಇದೆಯಲ್ಲ, ಈ ಇಸ್ವಿ ಇದು ಸುವರ್ಣ ಅಕ್ಷರಗಳಲ್ಲಿ ಬರೀತಕ್ಕಂಥದ್ದು, ಹೊಗಳಿಕೆ ಅಲ್ಲ. ಕಾರಣ ಏನು ಅಂದರೆ ಮಾನನೀಯ ಶಾಸಕರಾದ ಬಾಲಕೃಷ್ಣ ಅವರು ಮತ್ತು ಅವರೆಲ್ಲ ತಂಡದವರು ಸುತ್ತಿ, ಕಾಲಿಗೆ ಚಕ್ರ ಕಟ್ಕೊಂಡಂತೆ ಸುತ್ತಿ ಸರ್ಕಾರದಿಂದ ಅನುದಾನ ತಂದು ಮಾಗಡಿ ಪಟ್ಟಣದಲ್ಲಿ ಒಂದು ಇದು ಹೊಗಳಿಕೆ ಅಲ್ಲ, ಹೊಸ ಶಕೆ ಆರಂಭವಾಗಿದೆ. ಕಾಮಗಾರಿ ಸ್ವಲ್ಪ ವಿಳಂಬ ಆಗಿರ್ಬೋದು, ಹೊಸದು ಬರುವಾಗ ಸ್ವಲ್ಪ ಸಮಸ್ಯೆಗಳಾಗೋದಿದೆ. ಸೊ ಇದೇ ರೀತಿ ಇಡೀ ತಾಲೂಕಿನ ಸಮಗ್ರ ಸರ್ವಾಂಗೀಣ ಅಭಿವೃದ್ಧಿಯಾಗಲಿ, ಮಾಗಡಿ ಮಹಾಮಹಿಮ ಸಂಸ್ಕೃತಿ ಸಜ್ಜನ ಬಂಧುಗಳಿಗೆ ಒಳ್ಳೆಯದಾಗಲಿ. ಕೃಷ್ಣಾರ್ಜುನರಂತೆ ಬಾಲಕೃಷ್ಣ ಅವರು, HN ಅಶೋಕ್ರವರು ಒಂದಾಗಿ ಎಲ್ಲ ತಂಡವನ್ನು ಮುನ್ನಡೆಸಿ ಬಡವರ ಮನೆಯಲ್ಲಿ ಬೆಳದಿಂಗಳಾಗಲಿ ಅಂತೇಳಿ ಪ್ರಾರ್ಥನೆ. ತಮ್ಮ ಅಭಿನಂದನೆಗೆ ನಾನು ಋಣಿ ಸರ್. ಥ್ಯಾಂಕ್ ಯು ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.